ಸಾಧನಾ ಸಮಾವೇಶ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಜನಸಾಮಾನ್ಯರು ವಿರೋಧ ಪಕ್ಷದವ್ರಿಗಿಂತ ಹೆಚ್ಚಾಗಿ ಪ್ರಶ್ನೆ ಮಾಡುವಂತದ್ದಾಗಿದೆ. ಈಗ ಬೆಳಗ್ಗೆಯಿಂದ ನಾವು ಮಾಧ್ಯಮದಲ್ಲಿ ಸುದ್ದಿ ನೋಡ್ತಾ ಇದೀವಿ. ಸಾರಿಗೆ ಇಲಾಖೆ ಯಾವ ರೀತಿ ಇನ್ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನೋಡ್ತಾ ಇದೀವಿ. ಅಲ್ಲಿ ಇರ್ತಕ್ಕಂತ ಕಾರ್ಮಿಕರಿಗೆ ಮತ್ತೆ ಅಲ್ಲೇನ್ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಅರಿಯರ್ಸ್ಗಳು ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸ್ಕೊಂಡು ಕೊನೆಗೆ 16 ಬಾರಿ ಸಂಧಾನ ಸಭೆ ಅಂತ ಮಾಡಿ ಬಹುಶಃ 11ನೇ ಸಂಧಾನ ಸಭೆ ಮಾಡಿರ್ಬೇಕು. ಅಂತಿಮವಾಗಿ ಶಕ್ತಿ ಯೋಜನೆ ಮೂಲಕ ಫ್ರೀ ಬಸ್ಸು ಅಂತ ಹೇಳಿದವರು ಕಾಂಗ್ರೆಸ್ ಅವರು ಕೊನೆಗೆ ಸಾರಿಗೆ ಇಲಾಖೆ ಇವತ್ತು ಎಲ್ಲಿ ಬಂದು ನೆಲ ಕಚ್ಚಿ ನಿಂತಿದೆ ಅಂತ ಉತ್ತರ ಕೊಡಬೇಕಾಗ್ತದೆ. ಒಂದು BMTC ಇರ್ಲಿ, KSRTC ಇರ್ಲಿ, ಇವು ಯಾವುದೇ ವಿಚಾರದಲ್ಲಿ ಖರೀದಿ ಮಾಡ್ಲಿಕ್ಕೆ ಆಗಿದ್ಯಾ? ಒಂದು ಟೈರ್ ಕೂಡ ಬದಲಾವಣೆ ಮಾಡಕ್ಕಾಗ್ತಲ್ಲ. ಒಂದು ಮೇಂಟೆನೆನ್ಸ್ ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ. ಆ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇನ್ನೊಂದು ಕಡೆ ಸಂಬಳ ಕೊಡ್ತಕ್ಕಂಥದಕ್ಕೆ ಅದನ್ನು ಕೂಡ ಯಾವುದೇ ರೀತಿಯಾದಂಥ ತೀರ್ಮಾನಗಳು ತಗೊಳ್ತಾ ಇಲ್ಲ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಬೆಂಗಳೂರು ಸಿಟಿಗೆ 4,500 EV ಬಸ್ಗಳೇನಾರು ಕೊಡದೇ ಹೋಗಿದ್ರೆ ಬಹುಶಃ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿರೋದು ಅನ್ನೋದನ್ನು ಬಹುಶಃ ಈ ರಾಜ್ಯ ಸರ್ಕಾರದವ್ರು ಆಲೋಚನೆ ಮಾಡಬೇಕಾಗ್ತದೊಮ್ಮೆ. ಇಲ್ಲಿ ಸಾಧನಾ ಸಮಾವೇಶ ಮಾಡೋದ್ಬಿಟ್ಟು ಬೆಂಗಳೂರು ಸಿಟಿನಲ್ಲಿ ಎಲ್ಲ ಕಡೆ ಕಸದ ರಾಶಿ ಹರಡಿದೆ, ಜನ ಒದ್ದಾಡ್ತಾ ಇದ್ದಾರೆ, ಇದರಿಂದ ರೋಗಗಳು ಹರಡ್ತಾ ಇದೆ. ಬೆಂಗಳೂರು ಸಿಟಿ ಅಂತಕ್ಕಂಥ ನಗರಕ್ಕೆ ಮಾತೆತ್ತಿದ್ರೆ ಸಿಲಿಕಾನ್ ವ್ಯಾಲಿ ಅಂತೀವಿ, ಸಿಲಿಕಾನ್ ವ್ಯಾಲಿಯಾಗಿ ಉಳಿದಿಲ್ಲ. ಇವತ್ತು ಗಾರ್ಬೇಜ್ ನಗರ ಆಗಿ ಪರಿವರ್ತನೆ ಆಗ್ಬಿಟ್ಟಿದೆ ಬೆಂಗಳೂರು ನಗರ. ಇವೆಲ್ಲ ಮುಂದಿಟ್ಕೊಂಡು ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ದೊಡ್ಡ ಜಾಹೀರಾತುಗಳು ಕೊಟ್ಕೊಂಡು ನಾನು ಮೊದಲನೇ ಬಾರಿ 5 ವರ್ಷ 4 ದಿನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ಈಗ ದಿವಂಗತ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಏನು ಭಾಳ ವರ್ಷಗಳು ರಾಜ್ಯದಲ್ಲಿ ಆಗಿದ್ದರು, ಅವ್ರನ್ನೂ ಕೂಡ ಬೀಟ್ ಮಾಡಿ ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದೀನಿ, ಚಾಂಪಿಯನ್ ಲೀಡ್ರು ಅಂತ ಮಾನ್ಯ ಮುಖ್ಯಮಂತ್ರಿಗಳೇನು ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ. ಎಷ್ಟು ದಿನ ನಾವು ಮುಖ್ಯಮಂತ್ರಿ ಕುರ್ಚಿಲಿ ಕೂತಿದ್ವಿ, ಎಷ್ಟು ದಿನ ಸರ್ಕಾರದಲ್ಲಿ ಆಡಳಿತದಲ್ಲಿ ಕೂತಿದ್ವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಬದಲಾಗಿ ಕೂತಂಥ ಸಂದರ್ಭದಲ್ಲಿ ಎಷ್ಟು ಜನರ ಜೀವನ ಬದಲಾವಣೆ ಮಾಡಿದ್ದೀರಿ, ಎಷ್ಟು ಜನರ ಜೀವನ ಹಸಿನಗೊಳಿಸಿದ್ದೀರಿ ಅಂತಕ್ಕಂಥದ್ದು ಚರ್ಚೆ ಆಗಬೇಕಾಗಿದೆ. ಆದರೆ ಸಾಧನಾ ಸಮಾವೇಶ ಕೇವಲ ಸರ್ಕಾರದ ದುಡ್ಡಲ್ಲಿ ಇವತ್ತು ಮೋಜು ಮಸ್ತಿಗೆ ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದ ಮೂಲಕ ಮೋಜು ಮಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಹೊರತುಪಡಿಸಿ ಇದರಿಂದ ಯಾರು ಹೊಟ್ಟೆನೂ ತುಂಬ್ತಾ ಇಲ್ಲ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡಿದ್ರು, ಒಂದು ಭೂಮಾಫಿಯಾ ಅಂತ. ಬಟ್ DK ಶಿವಕುಮಾರ್ ಅವರು ದೇವೇಗೌಡರು ಕುಟುಂಬದವರೇ ಭೂಮಾಫಿಯಾ ಮಾಡಿರೋದು, ಅವರೇ ಸುತ್ತಮುತ್ತ ಜಮೀನೆಲ್ಲ ಹೊಡೆದಿದ್ರು, ಅವರು ರಿಯಲ್ ಎಸ್ಟೇಟ್ ಮಾಡ್ತಿರೋದು. ಚರ್ಚೆಗೆ ನಾನು ರೆಡಿ, ಬೇಕಾದ್ರೆ ಕುಮಾರಸ್ವಾಮಿ ಅವರು ಬರಲಿ. ಒಂದು ಕೆಲಸ ಮಾಡಲಿ, ನಾವು ಎಲ್ಲೆಲ್ಲಿ ಜಮೀನು ಹೊಂದಿದ್ದೀವಿ ತೆಗಿಸ್ಲಿ, ಸರ್ಕಾರ ಅವ್ರದ್ದೇ ಅಲ್ವಾ. ಈಗ ಕುಮಾರಣ್ಣ ಅವರು 85ನೇ ಇಸ್ವಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ಬಂದಂಥ ದುಡ್ಡಲ್ಲಿ ಖರೀದಿ ಮಾಡಿದಂಥ ಕೇತಗನಹಳ್ಳಿ ಜಮೀನಿಗೆ ಬಂದು ಮುತ್ಗೋಲು ಹಾಕ್ಕೊಂಡು SIT ರಚನೆ ಮಾಡಿ ಯಾವ ರೀತಿ ತನಿಖೆ ಮಾಡಿ ಎಲ್ಲನೂ ಮಾಡಿ ಆಗೋಗಿದೆ. SIT ಅಂತಕ್ಕಂಥದ್ದು ಇವತ್ತು ಒಂದು ರೀತಿ ಪಾಪ ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡಬೇಕು, ಬೇಕಾದವ್ರ ಮೇಲೆ ರಾಜಕೀಯ ದ್ವೇಷಕ್ಕೆ ಯಾವ ರೀತಿ ಮಾಡ್ಕೊಂಡು ಹೊರಡಲಿ, ಅದೆಲ್ಲ ಇರಲಿ ಒಂದು ಭಾಗ. ಆದರೆ ಒಂದು ಕುಮಾರಣ್ಣ ಅವರು ಭಾಳ ಸ್ಪಷ್ಟವಾಗಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಣ್ಣ ಅವರು 4 ಭಾಗದಲ್ಲಿ ಬೆಂಗಳೂರು ನಗರ ಭಾಳ ದೊಡ್ಡದಾಗಿ ಬೆಳೀತಾ ಇದೆ, ಉಪನಗರಗಳಾಗಿ ಪರಿವರ್ತನೆ ಆಗಬೇಕು. ಬೆಂಗಳೂರು ನಗರ ಬೆಳೀತಾ ಇರೋದ್ರಿಂದ ಜನರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಕಡೆನೂ ಕೂಡ ಈ ಥರ ಒಂದು ಇವತ್ತೇನು ಪಾಪ GBIT ಅಂತಾರೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ವೇ, ಗ್ರೇಟರ್ ಬ್ಯಾಂಗ್ಳೂರ್ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕುಮಾರಣ್ಣನ ಆಲೋಚನೆ ಅವತ್ತೇ ಇತ್ತು. ಆದರೆ ರೈತರು ಬಂದು ಕುಮಾರಣ್ಣನ ಹತ್ರ ಕೃಷ್ಣ ಕಚೇರಿಗೆ ಇಲ್ಲ ಬೇಡ ಇದನ್ನು ಕೈ ಬಿಡಿ ಅಂತ ಇದ್ದಂಗೆ ಕುಮಾರಣ್ಣ ಅವರು ಅವ್ರಿಗೆ ಗೌರವ ಕೊಟ್ಟು ಆ ಸಂಧಾನ ಸಭೆಯನ್ನು ನಡೀತು. ಅವತ್ತು ರೈತರ ಜೊತೆ ಗೌರವಿತವಾಗಿ ನಡ್ಕೊಂಡ್ರು. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಸಣ್ಣ ರೈತರ ಗತಿ ಏನು, ಅಲ್ಲಿ ಯಾಕೆ ಭೂಮಾಫಿಯಾ ಅಂತ ಕುಮಾರಣ್ಣ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ರಿಯಲ್ ಎಸ್ಟೇಟು ದಂಧೆಕೋರರು, ಕಮಿಷನ್ ಏಜೆಂಟ್ಗಳು, ಇಲ್ಲಿ ಮುಂದೊಂದು ದಿನ ಅಕ್ವಿಸಿಷನ್ ಆಗೋಗುತ್ತೆ, 10 ರೂಪಾಯಿ ಕೊಟ್ಟಿದ್ದು 1000 ರೂಪಾಯಿ ಸಿಗುತ್ತೆ ಅಂತಕ್ಕಂಥದ್ದು ಒಳಗಡೆ ಈಗ ನಡೆಸ್ತಾ ಇದ್ದಾರಲ್ಲ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು, ಅವರ ಪಟಾಳಂಗಳು ಯಾರ್ಯಾರ್ದೋ ಬೇನಾಮಿ ಹೆಸರುಗಳಲ್ಲಿ ಹಾಕೊಂಡು ಕೂತಿದ್ದಾರಲ್ಲ ಬೇಲಿ, ಇದು ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಅನ್ವಯ ಆಗಲ್ಲ. ಆ ಥರ ಯಾವುದಾದ್ರೂ ಒಂದಿದ್ರೆ ತೋರಿಸ್ಲಿ.
ತಲೆ ಬಾಗ್ಬಿಡ್ತೀವಿ ನಾವು. ಅಲ್ಲಿರ್ತಕ್ಕಂಥ ಹೇಳೋಣ ನೋಡಿಪ್ಪ, ಕುಮಾರಸ್ವಾಮಿ ಅವ್ರ ಕುಟುಂಬ ಇರೋದು ನಾನು ಒಬ್ಬನೇ, ನಿಖಿಲ್ ಕುಮಾರಸ್ವಾಮಿ. ಆಯಿತು, ಬರಲಿ, ಕೂತ್ಕೊಂಡು ಚರ್ಚೆ ಮಾಡಲಿ. ಅವ್ರದ್ದೇನಿದೆ ನಮ್ಮದೇನಿದೆ ಬಹಿರಂಗವಾಗಿ ಕೂತ್ಕೊಂಡು ಚರ್ಚೆ ಮಾಡೋಣ. ಅವ್ರು ಹೇಳ್ದಂಗೆ ಅವ್ರು ಏನು ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ದೇವೇಗೌಡರ ಕುಟುಂಬ ಸಿದ್ಧ ಇದೆ. ನಾವೇನು ಕಳ್ತಪ್ಸ್ಕೊಂಡು ಓಡೋಗೋದಿಲ್ಲ. ಬರಲಿ, ಕೂತು ಚರ್ಚೆ ಮಾಡುವ. ಅದಕ್ಕೇನು ಸಾರ್ವಜನಿಕವಾಗೇ ಚರ್ಚೆ ಮಾಡೋಣ ಕೂತ್ಕೊಂಡು. ಏನು ಯಾವುದೋ 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ. ಸಿಯೋಣ ಒಂದು ಇಲ್ಲಿ ಬೇಸರ ಆಗ್ತಕ್ಕಂಥದ್ದಿಷ್ಟೇ. ನಾವು ಕೆಂಚಗಾರನಹಳ್ಳಿ, ಬೈರಮಂಗಲ ಈ ಭಾಗದಲ್ಲೆಲ್ಲ ಓಡಾಡ್ಕೊಂಡು ಬಂದಿರೋರೆ ಹುಡುಗರುಗಳು, ನಾವೆಲ್ಲ ನೋಡಿ ಬೆಳೆದಿರ್ತಕ್ಕಂಥವ್ರೆ. ಯಾಕೆಂದರೆ ನಮ್ಮ ಜಿಲ್ಲೆ, ನಮ್ಮನ್ನು ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಜನ. ಅಲ್ಲಿ ಏನಾಗಿದೆ, ಈಗ ಎಕರೆಗಟ್ಟಲೆ ಇಟ್ಕೊಂಡಿರೋರಿಗೆ ಕಾಂಪನ್ಸೇಷನ್ ಸಿಗ್ತದೆ, 2 ಕೋಟಿ 2.25 ಕೋಟಿ ಅಂತ ಹೇಳಿದ್ದಾರೆ. ಅವರೇನೋ ತಗೊಂಡು ಹೊಟ್ಟೈತಾರೆ. ಅಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಸಣ್ಣ ಪುಟ್ಟ ಹಸುನೋ ಕರಾನೋ ಮೇಕೆನೋ ಸಾಕೊಂಡು ಜೀವನ ಸಾಗಿಸ್ತಾ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ರೈತ ಕುಟುಂಬಗಳು ಗುಂಟೆ ಲೆಕ್ಕದಲ್ಲಿ ಇಟ್ಕೊಂಡು ಜಮೀನು ಜೀವನ ಮಾಡ್ತಾವ್ರೆ. ಅವ್ರು ಗುಂಟೆ ಲೆಕ್ಕದಲ್ಲಿ ನೀವು ಏನೋ ಎಕರೆ ಲೆಕ್ಕದಲ್ಲಿ ನೀವು 2 ಕೋಟಿ ಕೊಟ್ಟರೆ ಎತ್ಕೊಂಡು ಇಲ್ಲೆಲ್ಲೋ ಬೆಂಗಳೂರಿಗೆ ಬರ್ಬೋದು. ಗುಂಟೆ ಲೆಕ್ಕದವ್ರು ಕೊಟ್ಟರೆ ದುಡ್ಡು ಎಲ್ಲಿಂದ ಬರ್ತಾರೆ ಅವರು? ಏನು ಇಲ್ಲಿ ವಾಚ್ಮೆನ್ ಕೆಲಸ ಮಾಡಬೇಕಾ? ಇಲ್ಲಿ ಯಾವುದೋ ಹೋಟ್ಲಲ್ಲಿ ಈ ತಟ್ಟೆ ತೊಳಿಬೇಕಾ ರೈತರು ಬಂದು? ಏನೋ ಗೌರವಯುತವಾಗಿ ಬದುಕ್ತಾವ್ರೆ ಹಳ್ಳಿಗಳಲ್ಲಿ. ಬಿಡ್ಬಿಡ್ಲಿ ಗೌರವವಾಗಿ ಬದುಕೋದಕ್ಕೆ. ಒಕ್ಲೆಪ್ಸೋದು ಬೇಡ ರೈತರನ್ನ. ಅವ್ರ ಆಹ್ವಾನ ಸ್ವೀಕಾರ ಮಾಡ್ತಾ ಅವರೇ ಟೈಮ್ ಫಿಕ್ಸ್ ಮಾಡಲಿ ಅಂತಾನೆ ಸರ್. ಮಾಡಲಿ ಸರ್. ಕುಮಾರಣ್ಣವ್ರು ಯಾವತ್ತೂ ಕೂಡ ಹಿಂದೆ ಎದುರ್ಕೊಂಡು ಓಡೋಗ್ತಕ್ಕಂಥ ಜಯಮಾನ ನಮ್ದಲ್ಲ, ದೇವೇಗೌಡರ ಕುಟುಂಬದ. ಬರಲಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಅದೆಲ್ಲೆಲ್ಲಿ ಯಾರ್ಯಾರು ಜಮೀನು ಮಾಡವ್ರೆ, ಭೂಮಿ ಮಾಡವ್ರೆ, ಜಗತ್ತಿಗೆ ಜೈರಾಗಲಿ, ಕೂತು ಚರ್ಚೆ ಮಾಡೋಣ. ಥ್ಯಾಂಕ್ ಯು.